ಬೀದರ್ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ಪ್ರತಿಭಟನೆಗೆ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಅಂದರೆ ಈ ಕೇಸ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಪಾತ್ರ ಏನಿದೆ, ಏನಾದರೂ ಸಾಕ್ಷಿ ಇದೆಯಾ, ಬಿಜೆಪಿ ಹತ್ರ ಆಧಾರ ಇದೆಯಾ, ನಿಮ್ಮ ಹತ್ರ ಯಾಕೆ ಅವ್ರ ಮೇಲೆ ಸುಮ್ಮನೆ ಆರೋಪವನ್ನು ಮಾಡ್ತಾ ಇದ್ದೀರಿ, ಈ ಒಂದು ಪ್ರಕರಣದಲ್ಲಿ ಎಳೆದು ತರ್ತಾ ಇದ್ದೀರಿ, ಇದರಲ್ಲಿ ರಾಜಕಾರಣ ಬಿಟ್ಟು ಬೇರೆ ಏನಿದೆ ಅಂತ ಹೇಳಿ. ಪ್ರಿಯಾಂಕ್ ಖರ್ಗೆ ಅದಕ್ಕೆ ಆಲ್ರೆಡಿ ಸ್ಪಷ್ಟೀಕರಣ ಕೊಟ್ಟಿದ್ದಾರಲ್ವಾ. ನೇರವಾಗಿ ಎಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನು ಸಚಿನ್ ಪಾಂಚಾಳ್ ಬರೆದಿಲ್ಲ. ಅವರ ಆಪ್ತರ ಹೆಸರನ್ನು ಅಥವಾ ಅಲ್ಲಿ ಇನ್ನುಳಿದಂಥ ಕೆಲವೊಬ್ಬಷ್ಟು ವ್ಯಕ್ತಿಗಳ ಹೆಸರನ್ನು ಬರೆದಿದ್ದಾರೆ. ಹಾಗಂದ ಮಾತ್ರಕ್ಕೆ ಒಬ್ಬ ನಾಯಕನಿಗೆ ಇನ್ನೊಬ್ಬರು ಪರಿಚಯದರಂದ ಮಾತ್ರಕ್ಕೆ ಫೋಟೋ ತೆಗೆದುಕೊಂಡಿದ್ದಾರನ್ನ ಮಾತ್ರಕ್ಕೆ ಅವರು ಹೇಗೆ ಆರೋಪಿಗಳಾಗ್ತಾರೆ, ಈ ಪ್ರಕರಣದಲ್ಲಿ ಭಾಗಿಯಾಗ್ತಾರೆ ಅಂತೇಳಿ ಸಂತೋಷ್ ಲಾಡ್ ಪ್ರಶ್ನೆಯನ್ನು ಮಾಡಿದ್ದಾರೆ. ಪ್ರತಿಯೊಂದರಲ್ಲೂ ಕೂಡ ರಾಜಕೀಕರಣ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಪ್ರತಿಯೊಂದು ಏನೇ ಆದರೂ ಕೂಡ ಅದು ನೇರವಾಗಿ ಸರ್ಕಾರದ ಮೇಲೆ ಆರೋಪವನ್ನು ಮಾಡೋದು, ಅದನ್ನು ರಾಜಕೀಯವಾಗಿ ಅಸ್ತ್ರವಾಗಿ ಪ್ರಯೋಗವನ್ನು ಮಾಡ್ತಿದ್ದಾರೆ ಅಂಥೇಳಿ ಕಿಡಿಯನ್ನು ಕಾರಿದ್ದಾರೆ. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಅಂದರೆ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಬಿಜೆಪಿ ನಾಯಕರು ಮುತ್ತಿಗೆ ಹಾಕುವಂಥ ಪ್ರಯತ್ನ ಮಾಡಿದರು. ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಸಂತೋಷ್ ಲಾಡ್ ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ.